ಪ್ರತಿ ಮಳೆಗಾಲದಲ್ಲೂ ಕೂಡ ಹಾರಂಗಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ರೆ ಸಾಕು ಹತ್ತಾರು ಹಳ್ಳಿಗರ ಸಂಪರ್ಕ ಕಲ್ಪಿಸುವಂತಹ ಕೆಳ ಸೇತುವೆ ಮುಳುಗಡೆಯಾಗುತ್ತಿದೆ. ಇದರಿಂದ ಹತ್ತಾರು ಹಳ್ಳಿಗರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದ್ದು ಹತ್ತಾರು ಕಿಲೋಮೀಟರ್ ಸುತ್ತಿ ಬಳಸಿ ಓಡಾಡುವಂತಹ ಸಮಸ್ಯೆ ಎದುರಾಗ್ತಾ ಇದೆ. ಈಗ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಲ್ಪಿಸಿ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹಾರಂಗಿ ಸೇತುವೆ ನಿರ್ಮಾಣದಿಂದ ದಶಕಗಳ ಸಮಸ್ಯೆಗೆ ಪರಿಹಾರ. 36.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಮಾನು ಬ್ರಿಡ್ಜ್ ನಿರ್ಮಾಣ. 110 ಮೀಟರ್ ಉದ್ದದ ಕಮಾನು ಸೇತುವೆಗೆ ನೀಲನಕ್ಷೆ ಸಿದ್ಧ. ಕೊಡಗಿನಲ್ಲಿ ಮಳೆಗಾಲ ಬಂದ್ರೆ ಸಾಕು ನಾನಾ ಅವಾಂತರಗಳಿಗೆ ಕೊಡಗು ಜಿಲ್ಲೆ ಸಾಕ್ಷಿಯಾಗುತ್ತದೆ. ಅದರಲ್ಲೂ ಕೊಡಗಿನ ಏಕೈಕ ಹಾರಂಗಿ ಜಲಾಶಯದಿಂದ ಹೆಚ್ಚುವರಿಯಾಗಿ ನೀರನ್ನು ಕಾವೇರಿ ನದಿಗೆ ಹರಿಸಿದ್ರೆ ಸಾಕು ಹಾರಂಗಿ ಹಾಗೂ ಸೋಮವಾರಪೇಟೆ ತಾಲೂಕಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಸಂಪೂರ್ಣ ಮುಳುಗಡೆಯಾಗುತ್ತದೆ. ಹೀಗಾಗಿ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವ ಗ್ರಾಮೀಣ ಭಾಗದ ಜನರು ಊರಿನಿಂದ ಹೊರಬರಲು ಸಾಧ್ಯವಾಗದೆ ತಮ್ಮ ಊರುಗಳಲ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಕುಶಾಲನಗರ ಸಮೀಪದ ಹಾರಂಗಿ ಜಲಾಶಯದಿಂದ ನೀರು ಬಿಟ್ಟರೆ ಅಣೆಕಟ್ಟು ಎದುರಿನ ಸೇತುವೆ ಮುಳುಗಡೆಗೊಂಡು ಹಲವು ಗ್ರಾಮಗಳು ಸಂಪರ್ಕ ಕಡಿದುಕೊಳ್ತಾ ಇದ್ದು, ಇದೀಗ ಇದಕ್ಕೆ ಶಾಶ್ವತ ಪರಿಹಾರ ಒದಗಿಸಲು ಸರ್ಕಾರ ಮುಂದಾಗಿದೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿ ನೇತೃತ್ವದಲ್ಲಿ ಅದೇ ರೀತಿಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು ನಿರಂತರ ಪ್ರಯತ್ನದಿಂದ ನಮ್ಮ ಹಾರಂಗಿ ಏನು 10,000 ಕ್ಯೂಸೆಕ್ಸ್ ಏನಾದರೆ ಮೇನ್ ರಿವರಿಂದ ಬಿಟ್ಟಂಥ ಸಂದರ್ಭದಲ್ಲಿ ಸ್ಪಿಲ್ಓವರ್ ಬ್ರಿಡ್ಜ್ ನಿರಂತರವಾಗಿ ಬ್ಲಾಕ್ ಆಯ್ತಿತ್ತು. ಆಮೇಲೆ ಅಲ್ಲಿಂದ ಸಂಪರ್ಕನೂ ಕಟ್ ಆಯ್ತಿತ್ತು, ತುಂಬ ಕಷ್ಟ ಆಯ್ತಿತ್ತು. 36 ಕೋಟಿ ವೆಚ್ಚದಲ್ಲಿ ಬೋಸ್ಟ್ರಿಂಗ್ ಬ್ರಿಡ್ಜು ಅಂದರೆ ಹೈ ಲೆವೆಲ್ ಬ್ರಿಡ್ಜು ಅದು ಸ್ಯಾಂಕ್ಷನ್ ಮಾಡಿಕೊಟ್ಟರೆ ನನ್ನ ಕ್ಷೇತ್ರದ ಮತದಾರ ಪರಾಗೆ ಹಾಗೆ ನಮ್ಮೆಲ್ಲರೂ ಗ್ರಾಮಸ್ಥರ ಪರಾಗೆ ಸರ್ಕಾರಕ್ಕೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಇನ್ನು ಹಾರಂಗಿ, ಯಡವನಾಡು, ಹುದುಗೂರು ಮತ್ತಿತರ ಗ್ರಾಮಗಳು ಹಾರಂಗಿಯಿಂದ ನೀರು ಬಿಡುಗಡೆಯಾದರೆ ಸಂಪರ್ಕ ಕಡಿತಗೊಂಡು ಸಂಕಷ್ಟಕ್ಕೆ ಸಿಲುಕ್ತಿದ್ವು. ಜಲಾಶಯದಿಂದ 14,000 ಕ್ಯೂಸೆಕ್ ಪ್ರಮಾಣದ ನೀರು ಹೊರಬಿಟ್ರೆ ಈ ಸೇತುವೆಯ ಮೇಲೆ ಹರಿಯುತ್ತೆ. ಅಲ್ಲದೆ ಸೇತುವೆಯ ಎರಡೂ ಕಡೆ ಯಾವುದೇ ರಕ್ಷಣಾ ವ್ಯವಸ್ಥೆ ಇಲ್ಲದ ಕಾರಣ ಸಂಚಾರ ಅಪಾಯಕಾರಿ. ಇತ್ತೀಚಿನ ಕೆಲ ವರ್ಷಗಳ ಹಿಂದೆ ನೀರು ಹರಿಯುವ ಸಂದರ್ಭ ಸೇತುವೆ ದಾಟಲು ಹೋದ ಹಸುಗಳು ಕೊಚ್ಚಿ ಹೋದ ಘಟನೆ ನಡೆದಿತ್ತು. ಹೀಗಾಗಿ ನೂತನ ಸೇತುವೆ ನಿರ್ಮಿಸಲು ನೀರಾವರಿ ನಿಗಮದಿಂದ ಯೋಜನೆ ಸಿದ್ಧವಾಗಿದೆ. ಕುಶಾಲನಗರದಿಂದ ಹಾರಂಗಿ ಮಾರ್ಗವಾಗಿ ಸೋಮವಾರಪೇಟೆಗೆ ಸಂಪರ್ಕ ಕಲ್ಪಿಸುವ ಒಂದು ಸೇತುವೆ ಇದೆ. ಮಳೆ ಸಂದರ್ಭದಲ್ಲಿ ಏನು ಅಣೆಕಟ್ಟೆ ತುಂಬಿದಂಥ ಸಂದರ್ಭದಲ್ಲಿ ಕೇವಲ ಒಂದು 20,000 ಕ್ಯೂಸೆಕ್ಸ್ಗಿಂತ ಹೆಚ್ಚಿನ ನೀರು ಬಂದಂಥ ಸಂದರ್ಭದಲ್ಲಿ ಈ ಸೇತುವೆ ಮುಳುಗಡೆ ಆಗುವಂಥದ್ದು. ಇದು ಸುಮಾರು ನಾವು ಒಂದು 10 ವರ್ಷಗಳಿಂದ ನಾವು ಇದರ ಹಿಂದೆ ಬಿದ್ದು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅಂದರೆ ನಮಗೆ ಆದಷ್ಟು ಬೇಗ ಈ ಒಂದು ಸೇತುವೆ ಆಗಬೇಕು ಅನ್ನೋದು ಈ ಒಂದು 10 ಗ್ರಾಮಗಳ ಒತ್ತಾಯವಾಗಿದೆ. ಒಟ್ನಲ್ಲಿ ಪ್ರತಿ ಮಳೆಗಾಲ ಬಂದ್ರೆ ಸಾಕು ಹಾರಂಗಿ ಜಲಾಶಯದ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳ ಜನರು ದಿಗ್ಬಂಧನಕ್ಕೆ ಒಳಗಾಗ್ತಿದ್ರು. ಇದೀಗ ನೂತನ ಸೇತುವೆ ನಿರ್ಮಾಣಕ್ಕೆ ಸರ್ಕಾರ ಅಸ್ತು ಎಂದಿರೋದ್ರಿಂದ ಗ್ರಾಮೀಣ ಭಾಗದ ಜನರು ಆದಷ್ಟು ಬೇಗ ಕಾಮಗಾರಿ ನಡೆಸಿ ನಿರ್ಭಯವಾಗಿ ಓಡಾಟ ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.